Hello everybody. Like you all know, we have been giving away the best executive award year after year. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಂಪನಿ ವತಿಯಿಂದ ಈ ಅವಾರ್ಡ್ ನ ಕೊಡ್ತಾ ಇದ್ದೀವಿ. ಈ ವರ್ಷ ಈ ಅವಾರ್ಡ್ ನ ಪಡ್ಕೊಂಡಿರೋ ದಿ ಮೋಸ್ಟ್ ಟ್ಯಾಲೆಂಟೆಡ್ The Best Executive Award 2006 goes to... Any guesses? Abhishek. Well done, Abhishek. ಹೋದ ವರ್ಷನೂ ಈ ಅವಾರ್ಡ್ನ ನೀವೇ ತಗೊಂಡಿದ್ರಿ. ನೆಕ್ಸ್ಟ್ ಇಯರ್ ಕೂಡ ಈ ಅವಾರ್ಡ್ನ ನೀವೇ ತಗೊಂಡು ಹ್ಯಾಟ್ರಿಕ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಕಾಂಗ್ರಾಟ್ಸ್. Thank you very much, sir. I'll do my best. Good luck. Yeah. Congrats. Thank you. Congrats. Thank you very much. Congratulations. Well done, Abhishek. I'll do my best. When's the party, Abhishek? Party ನೀವು Hey, sure, pal. Just cool down. I'll just give you one. ತಪ್ಸ್ಕೊಳಕ್ ಸಾಧ್ಯ Never ಇಲ್ಲ. mind. Yeah, sure. Catch you later. Catch you later. Won't Bye-bye. leave you. Bye. Hello, mom. ನಿಂದೊಂದು ಗುಡ್ ನ್ಯೂಸ್, ಮಾಮ್. ನಿನ್ ಮಗ ಈ ವರ್ಷ ಕೂಡ ಬೆಸ್ಟ್ ಎಕ್ಸಿಕ್ಯೂಟಿವ್ ಅವಾರ್ಡ್ ತಗೊಂಡಿದ್ದಾನೆ. ನೆಕ್ಸ್ಟ್ ಇಯರ್ ಕೂಡ ಈ ಅವಾರ್ಡ್ ನಂಗೆ ಸಿಗ್ಲಿ ಅಂತ ಪ್ರೆಸ್ ಮಾಡಮ್ಮ. ತಲುಪ್ತು. ಐ ಆಮ್ ಗೆಟಿಂಗ್ ಲೇಟ್ ಮಾ. ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಹಾ ಹೇಳಮ್ಮ. ಈವ್ನಿಂಗ್ ಎಣ್ಣೆ ಹೊಡಿತೀಯೋ ಕಾಫಿ ಕುಡಿತೀಯೋ? ಕಾಫಿ ಡೇಲಿ ಕುತ್ಕೊಂಡು ಕಲರ್ಸ್ಗಳು ನೋಡ್ತಾ ಕಾಫಿ ಕುಡಿಯೋದ್ರಲ್ಲಿ ಇರೋ ಮಜಾ ಆ ದರಿದ್ರ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿಯೋದ್ರಲ್ಲಿ ಎಲ್ಲೋ ಇದೆ. ಅದೇನಿದ್ರು ಕಾಫಿ ಡೇಗೆ ನೆಕ್ಸ್ಟ್ ಟೈಮ್ ಕಲರ್ಸ್ಗಳು ಕೈ ಕೊಟ್ಟಾಗ ಸದ್ಯಕ್ಕೆ ಕಾಫಿ ಕುಡಿಯೋಣ. ಹೌದು, ಏನ್ ವಿಷಯ ಅಂತಾನೆ ಹೇಳಿಲ್ಲ. ಈವ್ನಿಂಗ್ ಕಾಫಿ ಡೇಗೆ ಬಂದ್ಬಿಡು, ಅಲ್ಲೇ ಹೇಳ್ತೀನಿ. ಎಸ್, ಓಕೆ ಬಾಯ್. ಮಾಮ, ಈ ತರ ಅವಾರ್ಡ್ಗಳನ್ನ ನಿನಗೆ ವೀಕ್ಲಿ ಒನ್ಸ್ ಕೊಡೋ ತರ ಆಗಿದ್ದಿದ್ರೆ ನಮ್ಮ ವೀಕೆಂಡ್ಸ್ ಎಲ್ಲ ಕಾಫಿ ಡೇಲೇ ಕಳಿಬೋದಾಗಿತ್ತು. ಕನ್ವರ್ಸಿದ್ ಸಾಕು. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಫ್ರೀ ಕೋಲ್ಡ್ ಕಾಫಿ ಪ್ಲೀಸ್. ಓಕೆ ಸರ್. ಮೂರ್ ಯಾಕೋ? ಓ ಶಿಟ್, 2 ಸಾಕು. ಓಕೆ ಸಾರಿ. ಯಾವಾಗ್ಲೂ 3 ಹೇಳಿ ಅಭ್ಯಾಸ. ವೆಂಕಿ ನಮ್ ಜೊತೆ ಇಲ್ಲ ಅನ್ನೋದೇ ಮರ್ತೋಗುತ್ತೆ ಕಣ. ಹ್ಯಾಪಿ ಮೂಡಲ್ಲಿ ಇರ್ಬೇಕಾದ್ರೆ ಆ ಫ್ರಾಡ್ ನನ್ ಮಗನ್ ಯಾಕೋ ನೆನ್ಸ್ಕೊಂತೀಯ? ಹೇ, ಅವ್ನ್ ಫ್ರಾಡ್ ಅಲ್ಲ ಕಣ. ಸಿಚುಯೇಷನ್ ಅವನ್ನ ಆತರ ಮಾಡಿದೆ ಅಷ್ಟೇ. ಏನು ಇಲ್ಲ, ಸಿಚುವೇಶನ್ ನ ಬೇಕು ಅಂತ ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ 5 ಲಕ್ಷ ರೂಪಾಯಿಗೆ ನಿನ್ನ ಹತ್ರ ಶೂರಿಟಿ ಹಾಕ್ಸ್ಬಿಟ್ಟು ಎಸ್ಕೇಪ್ ಆಗ್ತಿದ್ದ ಅವನು. ಮಾಮ, ಇದೆಲ್ಲ ಪ್ರೀ ಪ್ಲಾನ್. ಬ್ಯಾಂಕ್ ಟ್ಯಾಕ್ಸ್ ಕಟ್ಟಿದ್ ಸಾಲದು ಅಂತ ಆಗಾಗ ಅವ್ನು ನೆನ್ಸ್ಕೊಂಡು ಕಾಫಿ ಬೇರೆ ಹೇಳ್ಬಿಟ್ಟು ಇದಕ್ ಬೇರೆ ಟ್ಯಾಕ್ಸ್ ಕಟ್ತಾ ಇದೆ. ಮರ್ತ್ ಬಿಡ ಅವನ್ನ. ಪ್ರೇಮ್ ಒಂದೇ ಒಂದ್ ತಪ್ಪು ಮಾಡ್ದ ಅಂತ ಅವನ್ ಜೊತೆ ಕಳೆದಿರೋ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ನ ಮರೆಯಕ್ಕಾಗತ್ತಾ? ಅದ್ರ ಬೆಲೆ 5 ಲಕ್ಷಕ್ಕಿಂತ ಜಾಸ್ತಿ ಕಣೋ. ಐ ನೋ. ಒಂದಲ್ಲ ಒಂದಿನ ಅವ್ನ್ ಬಂದೇ ಬರ್ತಾನೆ. ಬರ್ತಾನೆ, ಆದ್ರೆ ಅವನಲ್ಲ, ಲೋನ್ ರಿಕವರಿ ಆಫೀಸರ್ ಬ್ಯಾಂಕ್ ಇಂದ. ಬಂತ ನೋಡು ಬ್ಯಾಂಕ್ ಕಾಲ್. ಹಲೋ, ನೀನೇನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ? ನೋ. ಗೋಲ್ಡನ್ ಸ್ಟಾರ್ ಗಣೇಶ? ನೋ. ಇಲ್ಲ ರೊಮ್ಯಾಂಟಿಕ್ ಸ್ಟಾರ್ ಧ್ಯಾನ? ನೋ ನೋ. ಮತ್ತೆ ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಸ್ಕೌಂಡ್ರಲ್. ಔಟ್ ಗೋಯಿಂಗ್ ಕಾಲ್ ಚಾರ್ಜಸ್ ಎಲ್ಲ ಕಡಿಮೆ ಆಗಿದೆ ಅಂತ ಸಿಕ್ಸ್ ಹುಡುಗಿರ್ಗೆಲ್ಲ ಫೋನ್ ಮಾಡಿ ಫ್ಲರ್ಟ್ ಮಾಡ್ತೀನೋ ಇಡಿಯಟ್. ನಾನ್ ಯಾರ್ ಗೊತ್ತೇನೋ? ಡಿಸಿಪಿ ಮಗಳು. ಇನ್ನೊಂದ್ಸಲ ಏನಾದ್ರೂ ಕಾಲ್ ಮಾಡಿದ್ರೆ ಸೆಲ್ ಒಳಗ್ ಹಾಕ್ಸಿ ಕಾಲ್ ಮುರಿಸ್ಬಿಡ್ತೀನಿ. ಕಂತ್ರಿ ಫೆಲೋ, ಕಟ್ ಮಾಡೋ. ಯಾಕಮ್ಮ ರಿಯಾಕ್ಷನ್ ನೋಡಿದ್ರೆ ಬ್ಯಾಂಕ್ ನವ್ರದೇ ಇದ್ದಂಗಿದೆ. ಇಲ್ಲ ಕಣ, ಯಾವ್ದೋ ಹುಡುಗಿ ಬಾಯಿಗೆ ಬಂದಂಗ್ ಬೈದ್ಲು. ನನ್ಗೆ ಅರ್ಥನೇ ಆಗ್ಲಿಲ್ಲ. ಹುಡುಗಿನಾ? ನಿನಗ ಅರ್ಥ ಆಗ್ತಿದ್ರೇನು? ವಾಪಸ್ ಫೋನ್ ಮಾಡಿ ಒನ್ಸ್ ಮೋರ್ ಅಂತ ಹೇಳು, ನಾನ್ ಅರ್ಥ ಮಾಡ್ಕೊಂತೀನಿ. ಅವ್ನ್ ಮತ್ತೆ ಲೈಫ್ ಅಲ್ಲಿ ನಮ್ ಸುನೀತಾ ಕಾಲ್ ಮಾಡಲ್ಲ. ಡಿಸಿಪಿ ಮಗಳು ಅಂದ್ಮೇಲೆ ಫುಲ್ ಭಯ ಆಗೋಗಿರುತ್ತೆ. ಬರ್ಕೊಂಡು ಬೈ ಹಾರ್ಟ್ ಮಾಡ್ಕೊಂಡ್ ಬೈದಿದ್ದು ಹೇಗಿತ್ತು? ಸಕ್ಕತ್ತಾಗಿತ್ತು, ಸೂಪರ್. ಆದ್ರೆ ನೋ ಯೂಸ್. ಯಾಕೆ? ಅವ್ನ್ ನಿನ್ ವಾಯ್ಸ್ ಕೇಳಿದ್ಮೇಲೆ ಸುನೀತಾನ್ ಬಿಟ್ಟು ನಿನ್ ಹಿಡ್ಕೋತಾನೆ. ಹೌದಾ? ಡಬ್ಬಾ ನನ್ನ ಮಗನೇ, ನಿಮ್ ಮಾರ್ಕೆಟಿಂಗ್ ಕಂಪನಿಯವ್ರದೆಲ್ಲ ಇದೇ ಗೋಳು. ಡೇಟಾ ಬೇಸಿಸ್ ಇಂದ ನಂಬರ್ ತಗೋತೀರಾ, ಹುಡುಗರು ಸಿಕ್ಕರೆ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀರಾ, ಹುಡುಗಿರ್ ಸಿಕ್ಕರೆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀರಾ. ಹೋಗಿದೆ ಏನ ಮಾಡ್ತಾಳೆ? ನಿಜವಾಗ್ಲೂ ಕಣೋ, ನಾನ್ ಯಾವ ಹುಡುಗಿಗೂ ಆತರ ಫೋನ್ ಮಾಡಿಲ್ವೋ. ಮತ್ತೆ ಯಾಕಪ್ಪ ವಾಪಸ್ ಫೋನ್ ಮಾಡೋದ್ರೆ ಎದುರ್ಕೊಂಡು ನಿಂಗೆ ಕುಂತಿದ್ಯಾ? ಅರೆ ಅವಳು ಡಿಸಿಪಿ ಮಗಳು, ಅದಕ್ಕೆ ತಾವು ಎಸಿಲ್ ಬೇವ್ತ್ ಬಿಟ್ರು.
ನೋಡ ಕಾಮುಕರಿಂದ ಬಚಾವಾಗೋದಕ್ಕೆ ಕಾನೂನನ್ನ ಬಾಯಿಗೆ ತಗೊಂಡಿರ್ತಾಳೆ. ನಾವ್ ಅವಾಗ ಕೈಗೆ ತಗತ್ತೀವಲ್ಲ ಹಂಗೆ. ಲೈ ಅವಳು DCP ಮಗಳು ACP ಮಗಳು, ನೀನು CM ಮಗ ಅಂತ ಕತೆ ಕಟ್ಬಿಟ್ಟು ಚೆನ್ನಾಗಿ ಉಗಿದ್ಬಿಟ್ಟು ಫೋನ್ ಕಟ್ ಮಾಡ. ಬೇಡ ಫರ್ಗೆಟ್ ಇಟ್. ಮಾಡ ಈಗ ಅಂತ ತಗೊಳ ಫೋನ್ ಮಾಡ. ಓಕೆ ಹೇ ಅವನೇ ಕಂಡ್ರೆ ನಾನ್ ಹೇಳಿಲ್ವಾ ಅವ್ನ್ ಹಿಡ್ಕೋತಾನೆ ಅಂತ. ರಿಸೀವ್ ಮಾಡು. ಹಲೋ, ನೀನ್ ಯಾರು? ರಮ್ಯಾನಾ? ನೋ. ರಕ್ಷಿತಾನಾ? ನೋ. ದೆನ್ ಪೂಜಾ ಗಾಂಧಿ? ಗಾಡ್ ನೋ. ಮತ್ತೆ ನಿಮ್ಮನ್ನ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ? ನೀವು DCP ಮಗಳಾದ್ರೆ ನನ್ಗೇನ್ರಿ? ಎಲ್ಲೋ ಮೊಬೈಲ್ ಕಂಪ್ನಿಯಿಂದ ನಿಮ್ಮಪ್ಪ ರೋಲ್ ಕಾಲ್ ಮಾಡಿರ್ಬೇಕು. ಪೆಟ್ಟಿ ಮೊಬೈಲ್ ಸಿಕ್ತು ಅಂತ ಸಿಕ್ಕಾಪಟ್ಟೆ ಬೈತೀರಾ? ನಾನ್ ಯಾರು ಗೊತ್ತಾ ನಿಮ್ಗೆ? ಸನ್ ಆಫ್ CM. ನಿನ್ನೂ ನಿಮ್ಮಪ್ಪನ್ನು ನೆಟ್ವರ್ಕ್ ಸಿಗದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಕಟ್ ಮಾಡೆ ಫೋನ್. ಪರವಾಗಿಲ್ಲ ಮಾಮು, ನಿನಗೂ ಉಗಿಯಕ್ ಬರುತ್ತೆ. ಯಾಕ್ ನಂದು ಏನಾಯ್ತು? ಅವ್ನ್ CM ಮಗ ಅಂತೆ ಕಣೆ, ಚೆನ್ನಾಗಿ ಹೋಗುದ್ಬಿಟ್ಟ. ಹಾಯ್ ನಂದಿನಿ. ಯಾಕ್ ನಂದು ಡಲ್ ಆಗಿದ್ಯಾ? ನಿನ್ ಜೊತೆ ಫ್ಲರ್ಟ್ ಮಾಡ್ತಿದ್ನಲ್ಲ, ಆ ಹುಡ್ಗನ್ ಕಾಲ್ ಮಾಡಿ ಚೆನ್ನಾಗ್ ಬೈದೆ. ಆದ್ರೆ ಅವ್ನ್ CM ಮಗ ಅಂತೆ ಕಣೆ. ಹೌದಾ? ಯಾವ ನಂಬರ್ ಕಾಲ್ ಮಾಡಿದ್ದೆ? ನಂಬರ್ ತೋರ್ಸು. ಇದಲ್ಲ ಕಣೆ, ನಂಬರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಹೌದಾ? ಛೆ, ಹಾಗಾದ್ರೆ ಯಾರೋ ಇನ್ನೋಸೆಂಟ್ ಬೈದೆ ಅನ್ಸುತ್ತೆ. ಅದಕ್ಕೇನಂತೆ, ಕಾಲ್ ಮಾಡಿ ಸಾರಿ ಕೇಳು. ನನಗ್ ಭಯ ಆಗುತ್ತೆ ಕಣ್ರೆ. ಮೆಸೇಜ್ ಮಾಡ್ಬಿಡ್ತೀನಿ. ಸರಿ, ಅದನ್ನಾದ್ರೂ ಮಾಡು. ಜೊತೆ ಕಮ್ಮಿ ಹಾಕೋನೆ. ಸಾರಿ. ಯಾರ್ದ ಮೆಸೇಜ್? ಅವಳ್ದೆ ಕಣ, DCP ಮಗಳು. ಸಾರಿ ಅಂತ ಕಳ್ಸಿದಾಳೆ. ಇಮಿಡಿಯೇಟ್ ಆಗಿ ಗೆಟ್ ಲಾಸ್ಟ್ ಅಂತ ಕಳ್ಸು. ಬೇಡ ಕಣ, ಏನೋ ಬೈ ಮಿಸ್ಟೇಕ್ ಆಗಿದೆ. ಕ್ಯಾಕರ್ ಸುಗಿಸ್ಕೊಂಡ್ರು ಎಷ್ಟೊಂದು ಕನಿಕಾರನೋ ನಿನಗೆ ಅವಳ ಮೇಲೆ. ಇಷ್ಟುದ್ದ ಉಗಿದಿದ್ದನ್ನ ಐ ಆಮ್ ಸಾರಿ ಅನ್ನೋ ಒಂದೇ ಒಂದು ಪದದಿಂದ ಅಳಿಸ್ಬಿಟ್ಲಲ್ಲೋ. ಹುಡುಗಿರಿಗೆ ರಬ್ಬರ್ ಪವರ್ ಇದೆ ಅಂತಾರೆ. ದಟ್ ಈಸ್ ಟ್ರೂ. ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಎಕ್ಸ್ಕ್ಯೂಸ್ಡ್ ಅಂತ ಕಳಿಸ್ಲಾ? ಫ್ರೆಂಡ್ಶಿಪ್ ಫಸ್ಟ್ ಸ್ಟೆಪ್ ಕಳಿಸು. ಆದ್ರೆ ಈಗ ಬೇಡ, ಕಾಯ್ಕೊಂಡು ನಿಂತಿದ್ಯಾ ಅನ್ಕೊಂತಾಳೆ. ಫಸ್ಟು ಅವಳನ್ನ ಕಾಯಿಸು. ಏನು ರಿಪ್ಲೈ ಬರ್ಲೇ ಇಲ್ವಲ್ಲೇ? ಅವ್ನ್ ರಿಪ್ಲೈ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಕೊಡಿಲ್ಲ ಮೊಬೈಲ್. ಈ ಮೊಬೈಲ್ಗಳಿಂದ ಎಲ್ರು ಮೂಡೆಲ್ಲ ಅಪ್ಸೆಟ್ ಆಗುತ್ತೆ. ಬನ್ನಿ ಹೋಗೋಣ. ಏ ದೀಪಾ, ವೆದರ್ ತುಂಬಾ ಚೆನ್ನಾಗಿದೆ ಕಣೆ. ಕಾಫಿ ಡೇಲಿ ಹಾಲು ಜಾಸ್ತಿ ಹಾಕಿರೋ ಕಾಫಿ ಕುಡಿದು ಕುಡಿದು ಒಳ್ಳೆ ಕಲರೇ ಬಂದವಳು. ಹಲೋ, ಸಾಕು ಸಾಕು. ಓಯ್ ಪ್ರೇಮ್, ಗೆರಪ್ ಯಾರ್? ಯಾಕೋ ಏನಾಯ್ತು? ಒನ್ ವೇನಾ, ಟೂ ವೇನಾ, ಇಲ್ಲ ಫ್ಲೈ ಓವರಾ? ಅವಳಿನ್ನೂ ಬರ್ಲಿಲ್ವಾ? ಬರ್ಲಿಲ್ವಾ? ಬರ್ಲಿಲ್ವಾ ಅಂದ್ರೆ ಬರಲ್ಲ ಬಿಡ. ನೋಡೋ, ಟೈಮ್ ಆಗ್ತಾ ಇದೆ, ಫ್ಲವರ್ ಒಣಗ್ತಾ ಇದೆ. ಗಿಫ್ಟ್ ಔಟ್ ಡೇಟ್ ಹಾಕಿನ ಮುಂಚೆ ನನಗೆ ಕೊಟ್ಬಿಡು, ನಾನು ಯಾರನ್ನಾರು ಅಪ್ಡೇಟ್ ಮಾಡ್ಕೋತೀನಿ. ಓಯ್ ಇಡೋ. ನಂಗೆ ನನ್ನ ಲವ್ ಮೇಲೆ ನಂಬಿಕೆ ಇದೆ. ಅವಳು ಬರ್ತಾಳೆ. ಟು ಬಿ ಕನ್ಫರ್ಮ್. ಕೆಲಸ. ಹೇ ನಂದಿನಿ. ಅಲ್ಲ, ನಂದಿನಿ ಬಂದ್ಲು. ಆಲ್ ದಿ ಬೆಸ್ಟ್. ನೋಡು, ಲವ್ ಸಕ್ಸಸ್ ಆದ್ರೆ ಇದೇ ಕಾಫಿ ಡೇಲಿ ಪಾರ್ಟಿ ಮಾಡಿ. Okay. ಫೇಲಿಯರ್ ಆದ್ರೆ ಟೈಟಾನಿಕ್ ಬಾರಿ ಫುಲ್ ಟೈಟ್ ಆಗ್ಬಿಡುತ್ತೆ. ಹಾಯ್. ಹಾಯ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಪ್ಲೀಸ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಟು ಯು. ಥ್ಯಾಂಕ್ ಯು. ಇದು ಒಂದು ಸ್ಮಾಲ್ ಗಿಫ್ಟ್ ಫಾರ್ ಯು. ವಾವ್, ಸೋ ಸ್ವೀಟ್. ಓಕೆ, ಇದು ಅದಕ್ಕಿಂತ ಸ್ವೀಟ್ ಆಗಿದೆ. ಏನಿದು? ಸರ್ಪ್ರೈಸ್. ಓಪನ್ ಮಾಡಿ ನೋಡಿ.
ಯು ಲೈಕ್ ಇಟ್? ಗೋಲ್ಡ್ ಇಷ್ಟು ಕಾಸ್ಟ್ಲಿ ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನನ್ನ ಹೃದಯನೇ ನಿಮಗೆ ಕೊಟ್ಟಿದ್ದೀನಿ. ಈ ಬಳೆ ಯಾವ ಲೆಕ್ಕ ಬಿಡಿ. ವಾಟ್ ಡು ಯು ಮೀನ್? ನಂದಿನಿ, ವಿಲ್ ಯು ಮ್ಯಾರಿ ಮೀ? ಸೈಲೆಂಟ್ ಆಗಿದ್ರೆ ನಾನು ಏನೇನೋ ತಿಳ್ಕೊಂಡ್ಬಿಡ್ತೀನಿ. ಪ್ಲೀಸ್ ಸೇ ಸಮಥಿಂಗ್. ಅಭಿ, ನನಗೆ ಎಂಗೇಜ್ಮೆಂಟ್ ಆಗಿದೆ. ಐ ಆಮ್ ಎಂಗೇಜ್ಡ್. ನೀವು ಸೈಲೆಂಟ್ ಆಗಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಭಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಟೇಕ್ ಇಟ್ ಈಸಿ. ನಂದಿನಿ, ಪ್ಲೀಸ್ ಡೂ ಮಿ ಫೇವರ್. ಅಟ್ಲೀಸ್ಟ್ ಈ ಬ್ಯಾಂಗಲ್ನ ನಿಮ್ಮ ಕೈಗೆ ಹಾಕೊಂಡು ಹೋಗಿ. ನಾಳೆ ಯಾವತ್ತಾರು ನಿಮ್ಮ ಗಂಡನ ಜೊತೆ ಸಿಕ್ತಾಗ ಕೈ ಎತ್ತಿ ವಿಶ್ ಮಾಡಿ. ನಿಮ್ಮ ಕೈಲಿರೋ ಬ್ಯಾಂಗಲ್ನ ನೋಡಿ ಆನಂದ ಪಡ್ತೀನಿ. ಪ್ಲೀಸ್ ಬೇಡ ಅನ್ಬೇಡಿ. ಥ್ಯಾಂಕ್ಸ್. ನಂದಿನಿ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವುಡ್ ಬಿ ಹೆಸರು ಹೇಳ್ತೀರಾ? ಇನ್ವಿಟೇಷನ್ ಕೊಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಬಾಯ್. ನಿನ್ ಮಗ ಅನ್ಲಕ್ಕಿ ಅಂತ ಮತ್ತೆ ಪ್ರೂವ್ ಆಗೋಯ್ತಮ್ಮ. ಅವಳು ಸಿಗ್ತಾಳೆ ಅಂತ ಆಸೆಯಿಂದ ಎವರೆಸ್ಟ್ ತುದಿಗೆ ಹೋಗಿದ್ದೆ. ತಪ್ಪಾಗೋಯ್ತಮ್ಮ. ನೆಕ್ಸ್ಟ್ ಸ್ಟೆಪ್ ಪ್ರಪಾತ ಇದೆ ಅನ್ನೋದು ಗೊತ್ತಾಗಿಲ್ಲ. ನಿನ್ ಮಗ ಪ್ರಪಾತಕ್ಕೆ ಬಿದ್ಬಿಟ್ಟಮ್ಮ. ಬಿದ್ಬಿಟ್ಟ. ಯಾರು ಬೇಕಾಗಿತ್ತು? ನಂದಿನಿ. ನೀವ್ಯಾರು? ಅಭಿಷೇಕ್, ಅವಳ ಫ್ರೆಂಡ್. ಒಂದು ನಿಮಿಷ ಇರಿ ಸರ್. ಯಾರೋ ಅಭಿಷೇಕ್ ಅಂತ ಬಂದಿದ್ದಾರೆ. ಆಯ್ತು ಸರ್, ಕಳಿಸ್ತೀನಿ. ಹಾಯ್. ನಿಮ್ ಬಂಗ್ಲೆ ತುಂಬಾ ಚೆನ್ನಾಗಿದೆ. ಬಾಬಾ ಒಳಗ್ ಹೋಗೋಣ. ನನ್ಗೆ ಯಾಕೋ ನಿಮ್ ತಂದೆ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಾ ಇದೆ. ಯಾಕೆ? ನಮ್ ಡ್ಯಾಡಿ ಹತ್ರ ನಾನು ಎಲ್ಲ ಹೇಳಿದ್ದೀನಿ. ಡೋಂಟ್ ವರಿ. ಬಾ, ಕಮಾನ್ ಕಮಾನ್. ಒಂದ್ ನಿಮಿಷ. ಓಕೆನಾ? ಓಕೆ ಬಾಬಾ, ಕಮ್. ಬಾ. That's fine. Okay. ಡ್ಯಾಡಿ, ರಾಜಶೇಖರ್. I'll call you later. ಅಭಿಷೇಕ್. Hello. I'm Rajshekar. ಗೊತ್ತು ಸರ್, ನಿಮ್ ಬಗ್ಗೆ ಬಹಳ ಕೇಳಿದ್ದೀನಿ. ಬಟ್ ನಂದಿನಿ ತಂದೆ ನೀವೇ ಅಂತ ಗೊತ್ತಿರ್ಲಿಲ್ಲ. Please, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವರು ನನ್ನ ಹೆಂಡತಿ ಚಂದ್ರಕಲಾ. ನಮಸ್ತೆ. ಇವರು ಮೇಘ. ಹಲೋ. ನನ್ನ ಸೊಸೆ. ಕೂತ್ಕೊಳ್ಳಿ. ಇವ್ರು ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ. ಅಭಿಷೇಕ್, ನಮ್ಮ ನಂದು ಭಾವಿ ಪತಿ.
ಅಳಿಯ ಮೊದಲ ಸಲ ಮನೆಗೆ ಬಂದಿದ್ದಾರೆ. ತಿಂಡಿ ಕಾಫಿ ಏನು ಕೊಡಲ್ವಾ? ಒಂದ್ ನಿಮಿಷ ತರ್ತೀನಿ. ಹಾ ಬನ್ನಿ. ಬನ್ನಿ ಮೇಲೆ ಹೋಗೋಣ. ಸರಿ ಸರ್. ಅಭಿಷೇಕ್, ನಿಮ್ ಬಗ್ಗೆ ನನಗೇನು ಗೊತ್ತಿಲ್ಲ. ಸರ್, ನನ್ನ ನೇಟಿವ್ ತೀರ್ಥಹಳ್ಳಿ. ಅಪ್ಪ ನಾನು ಚಿಕ್ಕವನಿರುವಾಗಲೇ ತೀರ್ಕೊಂಡ್ಬಿಟ್ರು. ಓ, ಅಮ್ಮ ಊರಲ್ಲಿದ್ದಾರೆ. ನಾನು MBA ಮಾಡಿದ್ದೀನಿ. ಹ್ಮ್. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಯಾವ ಕಂಪ್ನಿಲಿ? ಸ್ಟೈಲಸ್ ಮಾರ್ಕೆಟಿಂಗ್ ಕಂಪನಿ. ಓ, ನಂದಿನಿ ಬೆಡ್ರೂಮ್. ಓಕೆ, ಬನ್ನಿ. ಯಾ, ಪ್ಲೀಸ್ ಸಿಟ್. ಥ್ಯಾಂಕ್ ಯು. ಸ್ಟೈಲಸ್. ನಿಮ್ಮ ಸಂಬಳ ಎಷ್ಟಂದ್ರಿ? ಇನ್ಸೆಂಟಿವ್ಸ್ ಎಲ್ಲ ಸೇರಿ 30,000 ಬರುತ್ತೆ ಸರ್. ಆ ಸಂಬಳದಲ್ಲಿ ಕಷ್ಟ ಆಗತ್ತೆ ಅನ್ಸಲ್ವಾ? ಅಂದ್ರೆ ನನ್ನ ಮಗಳು ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಅವಳ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಅಂದ್ರೆ ಐಮ್ ಸಾರಿ, ಬೇಜಾರು ಮಾಡ್ಕೋಬೇಡಿ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಐ ನೋ ಸರ್, ಆದ್ರೆ ಅವಳಿಗೆ ಯಾವುದೇ ರೀತಿ ಕಷ್ಟ ಆಗದಿರೋ ತರ ನಾನು ನೋಡ್ಕೋತೀನಿ ಸರ್. ತುಂಬಾ ರಿಸ್ಕ್ ತಗೋತಾ ಇದ್ದೀನಿ ಅನ್ಸಲ್ವಾ? ಲೈಫ್ನಲ್ಲಿ ರಿಸ್ಕ್ ತಗೊಂಡ್ರೆ ಅಲ್ವಾ ಸರ್ ಮೇಲ್ ಬರಕ್ ಸಾಧ್ಯ. ಮೇಲ್ ಬರೋದು ಎಷ್ಟು ಸಾಧ್ಯನೋ ಕೆಳಗೆ ಹೋಗೋದು ಅಷ್ಟು ಸಾಧ್ಯ ತಾನೆ. ಹಾಗಾಗದಿರ್ಲಿ ಅಂತ ನಾನು ಹಾರೈಸ್ತೇನೆ. ಎನಿವೆ, ಮದುವೆ ಯಾವಾಗ ಆಗ್ಬೇಕು ಅಂತಿದ್ದೀರಿ? ನೀವ್ ಯಾವಾಗ ಒಪ್ಪಿಗೆ ಕೊಡ್ತೀರೋ ಆವಾಗ ಸರ್. ನಾನು ನಂದುಗೆ ಒಪ್ಪಿಗೆ ಕೊಟ್ಟಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಚೆನ್ನಾಗಿದೆ. 100 ವರ್ಷ ಚೆನ್ನಾಗಿ ಬಾಳಿ. ನಿಮ್ ತಾಯಿ ಬಂದಿದ್ರೆ ಚೆನ್ನಾಗಿತ್ತು. ಅವ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನೇ ಬೇಡ ಅಂದೆ. ನಾವೇ ಊರಿಗೆ ಹೋಗಿ ಆಶೀರ್ವಾದ ಪಡೆಯೋಣ. ಬಾಯ್ ಪ್ರೇಮ್. ಏನಾಯ್ತ್ರಿ? ಮುಂದೆ ಕಷ್ಟಪಡ್ತಾಳಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ನಾನು ಬ್ಯಾಚುಲರ್. ನಾವು ಕಮಿಟೆಡ್. ಅದಕ್ಕೆ ಅಷ್ಟೊತ್ತಿಂದ ಸಿಗ್ನಲ್ಸ್ ಕಳಿಸ್ತಾನೆ ಇದೀನಿ, ರೀಚ್ ಆಗ್ತಾನೆ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಸಿಗ್ನಲ್ಸ್ ಕ್ಯಾಚ್ ಮಾಡೋ ಸಿಂಗಲ್ ಆಗಿರೋ ತಮ್ಮ ಗೆಳತಿ ಯಾರು ಇದ್ರೆ ಪರಿಚಯ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಊಟ ಹಾಕ್ಸ್ತೇನೆ. ಮದುವೆ 98454 55551. 98454 55551. ಅದು TCP ಮಗಳು ಅನ್ನೋದು ಕಣೆ. ತುಂಬಾ ರಫ್ ಅಂಡ್ ಟಫ್. ಹೋಗೋಣ. ಇದ್ಯಾರ ಮನೆ? ಇನ್ಯಾರ ಮನೆ? ನಮ್ಮನೆ. ನಮ್ಮನೆನಾ? ವಾವ್, ಬ್ಯೂಟಿಫುಲ್. ವೇಟ್. ಇಲ್ಲಿ ನಿನಗೆ ಆರತಿ ಮಾಡಿ ವೆಲ್ಕಮ್ ಮಾಡೋರು ಯಾರು ಇಲ್ಲ, ಇರೋನು ನಾನೊಬ್ನೇ, ರೈಟ್? ಸೊ ಸಿಂಪಲ್ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ಬಲಗಾಲಿಟ್ಟು ಒಳಗೆ ಬಾ. ಓಕೆ ಓಕೆ, ರೆಡಿ? ರೆಡಿ. 1 2 3. ವಾವ್, ಫಿಶ್, ನಿನ್ ಫೇವರೇಟ್. ವಾವ್. ಕಿಚನ್, ಚಾಕ್ಲೇಟ್. ವಾವ್, ಬ್ಯೂಟಿಫುಲ್.
ಸೊ ಮನೆ ಹೇಗಿದೆ? ಮನೆ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ನಿನ್ ಪ್ರೀತಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ನಿಂಗ್ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಕಣೋ. ಟೇಸ್ಟ್ ಇಲ್ಲ ಅಂದಿದ್ರೆ ನೀನ್ ನನ್ನ ಸೆಲೆಕ್ಟ್ ಮಾಡ್ತಿದ್ಯಾ? ಐ ಲವ್ ಯು. ಏ ಅಭಿ, ಏನೋ ಅದು ಖಾಲಿ ಫ್ರೇಮು? ಓ, ಖಾಲಿ ಫ್ರೇಮ್. ಓಕೆ ಓಕೆ. ಸೊ ನಂದು ಹನಿಮೂನ್ಗೆ ಎಲ್ಲಿ ಹೋಗೋಣ? ಊಟಿ, ಕೊಡೈಕೆನಾಲ್, ಕುಲು ಮನಾಲಿ, ಕಾಶ್ಮೀರ್? ನೋ. ಮತ್ತೆ ಅಬ್ರಾಡ್ಗಾ? ಸಾರಿ ಸಾರಿ, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಬೇಡ, ನನ್ಗಿಷ್ಟ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ನಿಮ್ ಊರಿಗೆ ಹೋಗೋಣವಾ? ತೀರ್ಥಹಳ್ಳಿಗೆ. ತೀರ್ಥಹಳ್ಳಿಗ? ನೋನೋ. ಯಾಕೆ, ಏನಾಯ್ತು? ಅಲ್ಲಿ ಅಮ್ಮಂಗ್ ಹುಷಾರಿಲ್ಲ, ನಾವು ಹೋಗಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಹನಿಮೂನ್ ಮುಗಿಸ್ಕೊಂಡು ಹೋಗೋಣ. ಪ್ಲೀಸ್ ಅಭಿ, ಹೋಗೋದಾದ್ರೆ ತೀರ್ಥಹಳ್ಳಿಗೆ ಹೋಗೋಣ. ನಾನು ನಿಮ್ಮಮ್ಮನ್ ನೋಡ್ಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ. ಹಲೋ ಸರ್, ನಿಮ್ಮನ್ನು ಮೀಟ್ ಮಾಡಕ್ಕೆ ಯಾರು ಬಂದಿದ್ದಾರೆ ಸರ್? ಓಕೆ, 1 minute, I'm coming. ಯಾರು ಬಂದಿರೋದು? ಇವರೇ ಸರ್. ಬನ್ನಿ ಸರ್. ಎಲ್ಲಿಗೆ? ಯಾರು? ಪ್ಲೀಸ್ ಬನ್ನಿ ಸರ್. ಥರ್ಡ್ ಕ್ರಾಸ್ ಏನೋ ಗಲಾಟೆ ಆಗ್ತದೆ ಅಂತಲ್ರಿ? ಈಗ ಫೋನ್ ಮಾಡಿದ್ರು, ಸ್ವಲ್ಪ ಚೆಕ್ ಮಾಡ್ರಿ. ಏನೇ ಇನ್ಫಾರ್ಮೇಶನ್ ಇದ್ರು ಬೇಗ ಕೊಡಿ. ಓಕೆ, ಸರಿ ಸರಿ. ಸರ್, ಇವರೇ ಅಭಿಷೇಕ್. ನೋಡೋದಕ್ಕೆ ಒಳ್ಳೆ ಅಫಿಷಿಯಲ್ ತರ ಇದ್ದೀರಾ. ಈ ತರ ಕೆಲಸ ಯಾಕ್ರಿ ಮಾಡ್ತೀರಾ? ನಾನೇನ್ ಮಾಡಿದ್ದೀನಿ ಸರ್? ಓಹೋ, ಸರಿ ಸರಿ, ಕೂತ್ಕೊಳ್ಳಿ. $5 ಲಕ್ಷಕ್ಕೆ ಶೂರಿಟಿ ಕೊಟ್ಟಿದ್ರಲ್ಲ, ಅವರು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ. ಸಾಲ ತೀರ್ಸಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸುಮ್ಮನೆ ಮುಚ್ಕೊಂಡಿರ್ಬೇಕು. ಸರ್, ನಂದೇನು ತಪ್ಪಿಲ್ಲ ಸರ್, ನಾನು ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ರೀ ಮಿಸ್ಟರ್, ಎಜುಕೇಟೆಡ್ ಆಗಿ ಈ ತರ ಮಾತಾಡ್ತಾ ಇದ್ರಲ್ರಿ. ನೀವು ಅಷ್ಟೊಂದು ಸಿನ್ಸಿಯರ್ ಆಗಿದ್ದಿದ್ರೆ ಈ ತರ ಯಾಕೆ ತಲೆ ಮರ್ಸ್ಕೊತಾ ಇದ್ರಿ? ನಾವು ನಿಮ್ಮನ್ನ ಸುಮಾರು ದಿನದಿಂದ ಹುಡುಕ್ತಾ ಇದೀವಿ. ಎಲ್ಲಿ ಎಸ್ಕೇಪ್ ಆಗಿದ್ರಿ? ಎಸ್ಕೇಪ್ ಆಗಿರಲಿಲ್ಲ ಸರ್, ರೀಸೆಂಟ್ ಆಗಿ ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದೆ ಅಷ್ಟೇ. ಯಾಕೆ? ಸಾಲ್ಗಾರರ ಕಾಟ ಜಾಸ್ತಿ ಆಗೋಯ್ತು ಅಂತನಾ? ಅದಕ್ಕಲ್ಲ ಸರ್, ರೀಸೆಂಟ್ ಆಗಿ ನನ್ನ ಮದುವೆ ಆಯ್ತು, ಅದಕ್ಕೆ. ಸರಿ ಸರಿ, ನೋಡಿ ನೀವು ಫ್ಯಾಮಿಲಿ ಪರ್ಸನ್ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು 4:30 ಅಮೌಂಟ್ ಸೆಟ್ಲ್ ಮಾಡಲಿಲ್ಲ ಅಂದ್ರೆ 2 ದಿನ ಸ್ಟೇಷನ್ಲೇ ಇರಬೇಕಾಗತ್ತೆ. ನಾಳೆ ಸಾಟರ್ಡೆ, ನಾಡಿದ್ದು ಸಂಡೇ, ಕೋರ್ಟ್ಗೆ ರಜಾ ಇರುತ್ತೆ. ಅದೇನು ವ್ಯವಸ್ಥೆ ಮಾಡ್ತಿರೋ ಇವತ್ತು 4:30 ವ್ಯವಸ್ಥೆ ಮಾಡಿ. ಓಕೆ? ಓಕೆ ಸರ್. ಸರ್, ಒಂದು ಕಾಲ್ ಮಾಡ್ಬೋದಾ? ಥ್ಯಾಂಕ್ ಯು ಸರ್. ಯಾವ ನಂಬರ್ ಇದು? ಹಲೋ ಹಲೋ ಪ್ರೇಮ್, ನಾನು ಅಭಿ. ಹೇಳ ಮಗ, ಯಾವ್ದಪ್ಪ ನಂಬರ್ ಇದು? ನಾನು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಪೊಲೀಸ್ ಸ್ಟೇಷನ್? ಯಾಕೆ, ಏನಾಯ್ತು? ಚೆಕ್ ಬೌನ್ಸ್ ಕೇಸಲ್ಲಿ ಅರೆಸ್ಟ್ ಮಾಡಿದಾರೋ. ಈಗ ಅರ್ಜೆಂಟ್ ಆಗಿ 5 ಲಕ್ಷ ಕಟ್ಟಬೇಕು. ಹೇಗಾದ್ರೂ ಅರೇಂಜ್ ಮಾಡೋ ಪ್ಲೀಸ್. ಇವತ್ತು 4:30 ಒಳಗಡೆ ಕಟ್ಟದೆ ಇದ್ರೆ 2 ದಿನ ಜೈಲಲ್ಲಿ ಇರಬೇಕಾಗುತ್ತೆ. ಏನಾದ್ರೂ ಮಾಡೋ ಪ್ಲೀಸ್. ಅರ್ಜೆಂಟ್ ಆಗಿ 5 ಲಕ್ಷ ಅಂದ್ರೆ ಯಾರ ಹತ್ರ ಅಂತ ಹೋಗಿ ಕೇಳೋದು? ಒಂದ್ ಕೆಲಸ ಮಾಡ್ಬೋದಾ? ನೀನ್ಯಾಕೆ ನಿಮ್ಮ ಮಾವನ್ನೇ ಹೋಗಿ ಕೇಳಬಾರ್ದು? ಬೇಡ ಕಣೋ, ಇಲ್ಲೇ ಇದ್ರೂ ಪರವಾಗಿಲ್ಲ, ನಾನು ಅವ್ರ ಹತ್ರ ಮಾತ್ರ ಕೇಳಲ್ಲ. ಲವ್, ಇಂಥ ಟೈಮಲ್ಲೂ ಸ್ವಾಭಿಮಾನನೇನೋ? ನಿನ್ ಕೈಯಲ್ಲಿ ಅರೇಂಜ್ ಮಾಡೋಕ್ಕಾಗುತ್ತೋ ಇಲ್ವೋ? ಆಗಲ್ಲ ಅಂದ್ರೆ ಹೇಳು, ನಾ ಇಲ್ಲೇ ಇರ್ತೀನಿ. ಓಕೆ 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 ಓಕೆ, ನೀನೇನು ಯೋಚನೆ ಮಾಡೋಕೋಬೇಡ, ನಾನು ಹೆಂಗಾದ್ರೂ ಅರೇಂಜ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಕಣೋ. 4:30 ಒಳಗೆ. ಓಕೆನಪ್ಪ. La la
ಕೊರಿಯರ್ ಮೇಡಮ್ ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಹಲೋ ಹಲೋ, ಅಭಿ ಎಲ್ಲಿದ್ಯಾ? ಆನ್ ದ ವೇ ನಂದು. ಬರ್ತಾ ಇದ್ದೀನಿ. ಬೇಗ ಬಾ, ಕ್ಯಾಬ್ ಬರೋ ಟೈಮ್ ಆಯ್ತು. ಹಾ ಓಕೆ. ಮಲ್ಕುಮ ಮಿಷ್ಟಿ. ಹಲೋ ಮೇಡಮ್, ನಾನು ಕ್ಯಾಬ್ ಡ್ರೈವರ್ ನಾಗರಾಜ್ ಮಾತಾಡ್ತಿರೋದು. ಹಾ, 5 ನಿಮಿಷದಲ್ಲಿ ಬಂದ್ಬಿಟ್ಟೆ. ಹಲೋ ಅಭಿ, ಕ್ಯಾಬ್ ಬಂದಾಯ್ತು. ನಂದು ಆನ್ ದ ವೇ. ನಂದು ಟ್ರಾಫಿಕ್ ಜಾಮ್. ಒಂದ್ ಕೆಲಸ ಮಾಡು, ನಿನ್ ಲಾಕ್ ಮಾಡ್ಕೊಂಡು ಹೊರಡು. ಛೇ, ಮಗುನ್ ಹೇಗ್ ಬಿಟ್ಟು ಹೋಗ್ಲಿ ಅಭಿ? ಡೋಂಟ್ ವರಿ, ನಾ ಬಂದ್ಬಿಟ್ಟೆ. ಓಕೆ, ನಾನ್ ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ. ಪ್ಲೀಸ್ ಬೇಗ ಬಂದ್ಬಿಡು. ಮಿಷ್ಟಿ, ಈಗ ಡ್ಯಾಡಿ ಬರ್ತಾ ಇದ್ದಾರೆ. ಓಕೆ? ಹಬ್ಬ, ಈಗ್ಲಾದ್ರೂ ಬಂದ್ಯಲ್ಲ. ಮಗು ರೂಮಲ್ಲಿ ಒಂದೇ ಇದೆ. ನನಗ್ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಬಾಯ್. ಹಾಯ್ ಮಿಸ್ಟಿ. ಸಾರಿ ಚಿನ್ನ, ನನ್ನಿಂದ ನೀನ್ ಸಫರ್ ಮಾಡ್ತಿದೀಯಾ? ಇನ್ ಸ್ವಲ್ಪ ದಿನ ಕಣೋ, ಎಲ್ಲ ಸರಿ ಹೋಗುತ್ತೆ. ಓಕೆ, 1 ಮಿನಿಟ್. ಹಲೋ ಹಲೋ ಸರ್, ಮೇಡಮ್ ಇದ್ದಾರಾ? ಯಾವ ಮೇಡಮು ಇಲ್ಲ ಇಲ್ಲಿ. ರಾಂಗ್ ನಂಬರ್. ಹಲೋ, ಮೇಡಮ್ ಇದ್ದಾರಾ? ಯಾವ ಮೇಡಮು? ಯಾರು ಮಾತಾಡೋದು? ನಾಗರಾಜ್ ಅಂತ ಹೇಳಿ, ಗೊತ್ತಾಗತ್ತೆ. ನಾಗರಾಜ? ಹಲೋ, ನಂದು ತಿಂಡಿ ರೆಡಿನಾ? ಬ್ರೆಡ್ ಜಾಮ? ಸಾರಿ ಅಭಿ, ತಿಂಡಿ ಮಾಡೋದಕ್ಕಾಗ್ಲಿಲ್ಲ. ತುಂಬಾ ಸುಸ್ತಾಗಿತ್ತು. ನಂಗೇನು ಬೇಡ. ಹೇ, ಅಟ್ಲೀಸ್ಟ್ ಕಾಫಿ ಕುಡಿಯೋ. ಬೇಡ ಅಂತ ಹೇಳಿದ್ನಲ್ಲ. ಅಭಿ, 1 ನಿಮಿಷ. ಏನು? ಬೈಕೆ ಎಲ್ದಿದ್ಮೇಲೆ ಹೆಲ್ಮೆಟ್ ಬೇರೆ ಕೇಡು. ಫೋನ್ ಹಾಕ ಅವನ್ಗೆ. ತಗೊಳ್ಳೋಣ. ಹಲೋ, ಏನಯ್ಯ? ಎಷ್ಟ್ ದಿವ್ಸ ಆಯ್ತು ಬಡ್ಡಿಗೆ ದುಡ್ಡು ತಗೊಂಡು? ಅಸಲಿಗೆ ಅಸಲು ಇಲ್ಲ, ಬಡ್ಡಿಗೆ ಬಡ್ಡಿನೂ ಇಲ್ಲ. ಏನ್ ಆಟ ಆಡ್ತಿದ್ರ ನೀವೆಲ್ಲ? ಅಲ್ಲ, ನಮ್ಮ ಮಾಮು ಫೋನ್ ಮಾಡಿದ್ರೆ ಕಟ್ ಮಾಡೋವಷ್ಟು ಮೀಟ್ರ ನಿನಗೆ? ಸಾರಿ ಸರ್, ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಸರ್. ಏನ್ ಕೊಡೋದು? ಮುಂದಿನ ತಿಂಗಳು ಫೋನ್ ಗೀನ್ ಹಾಕಲ್ಲ. ನಮ್ಮ ಕತೆ ಗೊತ್ತಲ್ಲ ನಿನ್ಗೆ? ಗೊತ್ತು ಸರ್. ಹಾ, ತಗೊಳ. ಹಾ, ಹೇಳೋ. ಎಲ್ಲಿದ್ಯಾ? ಬರ್ತಾ ಇದ್ದೀನಿ. ಲೇಟ್ ಆಯ್ತು. ಲೇಟ್ ಆದ್ರೆ ಲಾಕ್ ಮಾಡ್ಕೊಂಡು ಹೋಗು. ಏನ್ ಮಾತಾಡ್ತಿದ್ಯಾ ಅಭಿ? ಮಗು ಒಂದೇ ಮನೇಲಿದೆ. ನಿನ್ನೆನೂ ಲಾಕ್ ಮಾಡ್ಕೊಂಡು ಹೋಗಿದ್ದೆ. ಮಗು ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನೋಡೋ, ಮಗು ಬಗ್ಗೆ ನನಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನೋಡು. ಮಿಸ್ಟಿ,
ಯಾರು ಮಾತಾಡ್ತಿರೋದು? ನಾನ್ ಸರ್ ಕ್ಯಾಬ್ ಡ್ರೈವರ್ ನಾಗರಾಜ್. ನಂದಿನಿ ಎಲ್ಲಿ? ಮಲ್ಕೊಂಡಿದ್ದಾರೆ ಸರ್. ಮಗು ಹುಷಾರಿಲ್ಲ, ಬೇಗ ಬರಕ್ ಹೇಳು. ಬರ್ತಾ ಇದೆ ಸರ್, ಆನ್ ದ ವೇ. ಏನಾಗಿದೆ ಮಗುಗೆ? ಮಿಷ್ಟಿ, ಮಗು ಮೈ ಸುಡ್ತಾ ಇದೆ. ಸಿರಪ್ ಆದ್ರೂ ಕುಡಿಸ್ಬೋದಿತ್ತಲ್ಲ. ಅದೆಲ್ಲ ಗೊತ್ತಿದ್ರೆ 1000 ಸಲ ನಿಂಗೆ ಯಾಕೆ ಫೋನ್ ಮಾಡ್ತಾ ಇದ್ದೆ? ಬರ್ತಾ ಬರ್ತಾ ಮಗು ಮೇಲೆ ಗಮನ ಕಮ್ಮಿ ಆಗ್ತಾ ಇದೆ. ಕೆಲ್ಸ ಜಾಸ್ತಿ ಇತ್ತು. ಕ್ಯಾಬ್ನಲ್ಲಿ ಕೂತ್ಕೋತಿದ್ದ ಹಾಗೆ ನಿದ್ದೆ ಬಂದ್ಬಿಡ್ತು. ನಾನ್ ಹೋಗ್ಬೇಕಾದ್ರೆ ಮಗು ಚೆನ್ನಾಗೇ ಇತ್ತಲ್ಲ. ಅಂದ್ರೆ ನಾನ್ ಬಂದ್ಮೇಲೆ ಜ್ವರ ಬಂತು ಅಂತನಾ? ನಾನ್ ಆತರ ಎಲ್ಲಿ ಹೇಳ್ದೆ? ತಾಯಾದವಳು ಮಗುಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ. ನಾನ್ ಮಗು ಭವಿಷ್ಯಕ್ಕೋಸ್ಕರ ತಾನೇ ಕೆಲ್ಸಕ್ಕೆ ಹೋಗ್ತಾ ಇರೋದು. ಆ ಮಗುನೇ ಹೇಳ್ತಿದ್ಮೇಲೆ ಅದ್ರ ಭವಿಷ್ಯ ಕಟ್ಕೊಂಡು ಏನ್ ಮಾಡ್ತೀಯ? ಛೇ, ಅಪಶಕ್ನ ಯಾಕೆ ನುಡಿತಾ ಇದ್ಯಾ? ಈ ಮಾತ್ ಹೇಳಕ್ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ನಿನಗಾಗ್ಬೇಕು. ಆರಾಮಾಗಿ ಮನೇಲಿ ಮಗು ನೋಡ್ಕೊಂಡಿರೋದ್ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಿತ್ತಾ? ಹೊರಗಡೆ ಹೋಗಿ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಮನೆ ಬಾಡ್ಗೆ ಕಟ್ಟೋರು ಯಾರು? 8 ತಿಂಗಳಿಂದ ಬಾಡ್ಗೆ ಕಟ್ಟಿಲ್ಲ ನೀನು. ನೆಕ್ಸ್ಟ್ ಮಂತ್ ಇನ್ಸೆಂಟಿವ್ ಬರೋದಿತ್ತು, ಬಂದ್ಮೇಲೆ ಒಟ್ಟಿಗೆ ಕಟ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಲ್ವಾ? ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ತಾ ಇರೋದು ದೊಡ್ಡ ವಿಷಯ ಅಲ್ವಾ? ಬ್ಯಾಂಕ್ ಲೋನ್ ಕಟ್ತಾ ಇರೋದು ದೊಡ್ಡ ವಿಷಯ ಅಲ್ವಾ? ಮಂಜು ಹತ್ರ ದುಡ್ಡಿಸ್ಕೊಂಡು ವಾಪಸ್ ಕೊಡದೆ ಇರೋದು ದೊಡ್ಡ ವಿಷಯ ಅಲ್ವಾ? ಇಷ್ಟೊಂದ್ ಸಾಲ ಯಾಕೆ ಮಾಡ್ದೆ? ಎಲ್ಲ ನಿನ್ಗೋಸ್ಕರ ಮಾಡಿದ್ದು, ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದು. ನಿನ್ ತಪ್ಪಿಗೆ ನನ್ನನ್ ಯಾಕೆ ಹೊಡೆ ಮಾಡ್ತಿದ್ಯಾ ಅಭಿ? ನಾನ್ ನಿಂಗೆ ಅವತ್ತೇ ಹೇಳಿಲ್ಲ ಸುಳ್ಳು ಹೇಳ್ಬೇಡ ಅಂತ. ಏನೇ ಕಷ್ಟ ಬಂದ್ರು ನನ್ ಜೊತೆ ಹಂಚ್ಕೊಂತ ಹೇಳಿಲ್ಲ ನಿನ್ಗೆ? ನಾನ್ ಯಾವತ್ತಾದ್ರೂ ಇದೆಲ್ಲ ಬೇಕು ಅಂತ ಕೇಳಿದಿನಾ? ನೀನ್ ಕೇಳಿಲ್ಲ, ಆದ್ರೆ ನಿಮ್ಮಪ್ಪ ನನ್ ಮನೆಗ್ ಕರ್ಸಿ ನನ್ ಮಗಳು ಹೇಗೆಲ್ಲ ಲಕ್ಸುರಿ ಆಗಿ ಬೆಳೆದ್ಲು ಅಂತ ಹೇಳ್ದ. ನಮ್ಮಪ್ಪನ್ ಯಾಕೆ ಅಭಿ ಮಧ್ಯ ಹೇಳಿದ್ಯಾ? ಓ ಯಾ ಯಾ ಯಾ, ದೊಡ್ಡ ಶ್ರೀಮಂತ ನಿಮ್ಮಪ್ಪ. ನೀನ್ ದೊಡ್ಡ ಶ್ರೀಮಂತನ ಮಗಳು, ಪ್ರಪಂಚ ನೋಡಿರೋಳು. ಸೋತಿರೋ ಗಂಡಿ ಜೊತೆ ಹೇಗಿರ್ತೀಯ? ಇರೋಕ್ಕಾಗ್ದೇ ಇದ್ದಿದ್ರೆ ನಾನ್ ನಮ್ಮಪ್ಪ ಅಮ್ಮ ಮನೆ ಎಲ್ಲ ಬಿಟ್ಟು ನೀನ್ ಜೊತೆ ಬರ್ತಾ ಇರ್ಲಿಲ್ಲ ಅಭಿ. ನನಗ್ ಬೇಕಾಗಿರೋದು ಈ ಲಕ್ಷುರಿ ಅಲ್ಲ, ನಿನ್ ಪ್ರೀತಿ. ಈ ವಸ್ತುಗಳು ನನ್ಗ ಪ್ರೀತಿ ಕೊಡೋದಕ್ ಸಾಧ್ಯನಾ? ಹಲೋ, ಹೇಳಿ. ಹಲೋ ಮೇಡಮ್, ಏನಾಗಿದೆ ಮಗುಗೆ? ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಬೇರೆ ಏನು ತೊಂದರೆ ಇಲ್ಲ ತಾನೆ? ನನ್ನ ಹೆಲ್ಪ್ ಏನಾದ್ರೂ ಬೇಕಾ? ಬೇಡ, ಥ್ಯಾಂಕ್ ಯು. ಸರಿ ಮೇಡಮ್. ಯಾರ್ದು ಫೋನ್? ಕ್ಯಾಬ್ ಡ್ರೈವರ್ ನಾಗರಾಜ್ದು. ನಾಗರಾಜ್ ನಾಗರಾಜ್ ನಾಗರಾಜ್. ಅಭಿ, ಯಾರಿ ನಾಗರಾಜ್? ದಿನ ಮನೆಗೆ ಫೋನ್ ಮಾಡ್ತಾನೆ, ಮಧ್ಯರಾತ್ರಿ ಫೋನ್ ಮಾಡಿ ಮಗು ಬಗ್ಗೆ ವಿಚಾರಿಸ್ತಾನೆ. ನಿನಗ್ ಫೋನ್ ಮಾಡಿದ್ರೆ ಅವನ್ ರಿಸೀವ್ ಮಾಡ್ತಾನೆ. ಏನಿದೆಲ್ಲ? ಏನಿದೆಲ್ಲ? ಹೇಳಿದ್ನಲ್ಲ, ನಾನು ನಿದ್ದೆ ಮಾಡ್ತಿದ್ದೆ, ಮೊಬೈಲ್ ಪರ್ಸಲ್ಲಿತ್ತು, ಅದಕ್ಕೆ ರಿಸೀವ್ ಮಾಡಿದ್ದಾರೆ. ನಿನ್ ಪರ್ಸ್ನಲ್ಲಿ ಕೈ ಹಾಕಿ ಮೊಬೈಲ್ ತಗೊಳ್ಳೋಷ್ಟು ಸಲಿಗೆ ಕೊಟ್ಟಿದ್ಯಾ ಅವನ್ಗೆ? ಅಭಿ, ನನ್ ಮೇಲೆ ಡೌಟ ನಿನ್ಗೆ? ಡೌಟಾ? ದೊಡ್ಡ ಮನುಷ್ಯನ ಹಳೆ ಶೋಕಿ ತಾನೆ ಡ್ರೈವರ್ ಜೊತೆ ಅಫೇರ್ ಇಟ್ಕೊಳ್ಳೋದು. ಛೀ ಅಭಿ, ಇಷ್ಟೊಂದು ಚೀಪ್ ಆಗಿ ಯೋಚಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಳ್ಳೋದ್ರಿಂದ ಸತ್ಯ ಸುಳ್ಳಾಗಲ್ಲ. ಅಭಿ, ನೀನ್ ನನ್ ಬಗ್ಗೆ ಈ ತರ ಥಿಂಕ್ ಮಾಡ್ತೀಯ? ನಾನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು. ನಿನ್ನಿಂದ ಇಂಥ ಮಾತು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ನಾನಿಲ್ಲ. ನಿನ್ ಹತ್ರ ಮಾತಾಡೋದಕ್ಕೂ ನನಗ್ ನಾಚಿಕೆ ಆಗ್ತಿದೆ. ನಿನಗ್ ಯಾರ ಜೊತೆ ಮಾತಾಡಿದ್ರೆ ಆನಂದ ಆಗುತ್ತೋ ಹೋಗು, ಅವ್ರ ಜೊತೆನೇ ಇರು. ಓಕೆ, ಗೆಟ್ ಲಾಸ್ಟ್. ಅಭಿ, ಐ ಸೇ ಗೆಟ್ ಲಾಸ್ಟ್.
ಬೇಡ ಪುಟ್ಟ, ಇಲ್ಲಿರೋದ್ ಬೇಡ. ನಂದು ಬಾಮ್ಮ, ಬಾ ಒಳಗೆ. ಏನಲ್ಲೇ ನಿಂತ್ಬಿಟ್ಟೆ. ಕಮಾನ್. ಏ ಪುಟ, ನಾನು ಯಾರು ಗೊತ್ತಾ? ಮಗು ಬಂದಿದ್ದಾರೆ. ಏನ್ ನೋಡ್ತಾ ನಿಂತ್ಬಿಟ್ಟೆ? ಬಾ. ಮೊಮ್ಮಗಳು ನೋಡು ಸರಿಯಾಗಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಎತ್ಕೋ. ಬಾರ ಚಿನ್ನಾರಿ, ಬಾ ರೀ. ಮಗು ಮೈ ಸುಡ್ತಾ ಇದೆ, ಜ್ವರ ಬಂದಂಗಿದೆ. ಹೌದಾ? ಮೇಘ, ಡಾಕ್ಟ್ರಿಗೆ ಫೋನ್ ಮಾಡ್ತೆ. ಹೋಗು. ಅಳ್ಬೇಡ, ನೀನು ನಿನ್ ಮನೆಗೆ ಬಂದಿದ್ಯಾ. ಕಮ, ಸ್ವಲ್ಪ ನೀರು ಕುಡಿ. ಹಲೋ, ನಾನು ಅಭಿಷೇಕ್. ಹೇಳು ಅಭಿಷೇಕ್, ಏನ್ ವಿಷಯ? ಅದು ನಂದಿನಿ ಜೊತೆ ಮಾತಾಡ್ಬೇಕಿತ್ತು. ಇಲ್ಲ, ಅವಳು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಕಾರಣ ನಿಂಗೆ ಗೊತ್ತಿದೆ. ನಾನು ಅವಳ ಹತ್ರ ಮಾತಾಡ್ಲೇಬೇಕು. ದಯವಿಟ್ಟು ಫೋನ್ ಕೊಡಿ ಪ್ಲೀಸ್. ನೋಡಪ್ಪ, ನಾನು ನೇರವಾಗಿ ಹೇಳ್ತಿದ್ದೀನಿ. ನಿನಗೆ ಅವಳ ಮೇಲೆ ಪ್ರೀತಿ ಏನಾದ್ರೂ ಇದ್ರೆ, ಅವಳು ಚೆನ್ನಾಗಿರ್ಬೇಕು ಅಂತ ನೀನ್ ಹಾರೈಸೋದಾದ್ರೆ ಅವಳದ್ ನೀನ್ ಮರ್ತ್ಬಿಡು. ಇನ್ ಮುಂದೆ ಅವಳಿಗೆ ಫೋನ್ ಮಾಡ್ಬೇಡ. ಅವಳಿಗೆ ಇನ್ನೊಂದು ಮದ್ವೆ ಫಿಕ್ಸ್ ಮಾಡಿದೀವಿ. ನೋ ನೋ, ಪ್ಲೀಸ್ ಪ್ಲೀಸ್, ಒಂದೇ ಒಂದ್ಸಲ ಮಾತಾಡೋಕ್ ಚಾನ್ಸ್ ಕೊಡಿ ಪ್ಲೀಸ್. ಇಲ್ಲ, ಅವಳು ನಿನ್ ಜೊತೆ ಮಾತಾಡಕ್ ಇಷ್ಟಪಡಲ್ಲ. ನಂದಿನಿ, ನಂದು ಅಮ್ಮ, ಯಾರ್ದು ಫೋನು? ಅಭಿಷೇಕ್. ಅಭಿಷೇಕ್ ದಾ? ಅಮ್ಮ, ಅಭಿ ಏನ್ ಹೇಳಿದ್ನಮ್ಮ? ಅವನು ನಿನ್ ಜೊತೆ ಮಾತಾಡ್ಬೇಕು ಅಂತ. ನಂದಿನಿಗೆ ಇನ್ನೊಂದ್ ಮದ್ವೆ ಫಿಕ್ಸ್ ಆಗಿದೆ, ಅವಳನ್ನ ಮರೆತು ಬಿಡು. ಮತ್ತೆ ಅವಳಿಗೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡ ಅಂತ ಸರಿಯಾಗಿ ಹೇಳಿದ್ದೀನಿ. ಇನ್ನ ಅವ್ನು ನಿನ್ ಸಹವಾಸಕ್ಕೆ ಬರಲ್ಲ ಬಿಡು. ಯಾಕಮ್ಮ, ಯಾಕೆ ಆ ರೀತಿ ಹೇಳ್ದೆ? ಅವನಿಗೆ ಎಷ್ಟು ನೋವಾಗಿರಲ್ಲ. ಆಗ್ಲಿ ಬಿಡು, ನೀನ್ ಮತ್ತೆ ಅವನ ಜೊತೆ ಸಂಸಾರ ಮಾಡ್ಬೇಕಾ? ಅವನನ್ನ ಈಗ್ಲೂ ತುಂಬಾ ಪ್ರೀತಿಸ್ತಾನಮ್ಮ. ಅದಕ್ಕೆ ಕಾಲ್ ಮಾಡಿದ್ದ. ಅವನಿಗೆ ಗೊತ್ತಮ್ಮ, ನಾನು ಅವನನ್ನ ಬಿಟ್ಟಿರಲ್ಲ ಅಂತ. ನನ್ನ ನೋವೇನು ಅಂತ ಅವನಿಗೆ ಅರ್ಥ ಆಗ್ತಾ ಇದೆ. ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಒಬ್ರಾದ್ರೂ ನಿಮ್ ಮಧ್ಯೆ ಏನಾಗಿದೆ ಅಂತ ಕೇಳಿದ್ರ? ಇಲ್ಲ, ನಿಮ್ ಪಾಡಿಗೆ ನೀವಿದ್ದೀರ. ಈ ಮನೇಲಿ ನಂಗೆ ಉಸಿರು ಕಟ್ಟದ ಹಾಗಾಗ್ತಾ ಇದೆ. ನನ್ನ ನಿಜವಾಗ್ಲೂ ಪ್ರೀತಿಸೋದು ಅವನೊಬ್ಬನೇ ಅಮ್ಮ. ಅವ್ನು ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಒಂದು ಕಾಲ್ ಮಾಡಿದ್ರೆ ಸಾಕು.
ಲವ್ ಯು ಅಂತ ಹೇಳಿ ನನ್ನ ಕರ್ಕೊಂಡು ಹೋಗ್ತಾನೆ. ಕೇಳಿಸ್ಕೊಳ್ಳಿ. ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ನೀನ್ ಆ ರೀತಿ ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಅವನಿಗೇನಾದ್ರೂ ಆದ್ರೆ ನೀವೆಲ್ಲ ಜವಾಬ್ದಾರ ಆಗ್ತೀರಾ. ನನ್ನ ಕ್ಷಮಿಸ್ಬಿಡು ನಂದಿನಿ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಷ್ಟೆಲ್ಲ ಸಾಲ ಮಾಡಿದೆ, ನಿನಗೆ ಸುಳ್ಳು ಹೇಳಿದೆ. ಆದ್ರೆ ನನ್ನ ದೇವ್ರಲ್ವಲ್ಲ, ಮನುಷ್ಯ ತಾನೆ. ತಪ್ಪು ಮಾಡಿದೆ ನಿಜ, ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಾ ಇದೀಯ. ನೀನ್ ಬೇರೆಯವ್ರನ್ನ ಮದುವೆ ಆಗ್ತಿರೋ ವಿಷಯನ ನನಗೆ ಕೇಳೋಕಾಗ್ತಾ ಇಲ್ಲ. ಇನ್ನದನ್ನ ಸಹಿಸ್ಕೊಂಡು ನಾನು ಹೇಗೆ ಬದುಕಲಿ ಹೇಳು? ಅದಕ್ಕೆ ಡಿಸೈಡ್ ಮಾಡಿದೆ, ನಾನು ಸಾಯ್ಬೇಕು ಅಂತ. ಮುಂದಿನ ಜನ್ಮದಲ್ಲಾದ್ರೂ ನಾನು ನಿನಗೆ ಒಳ್ಳೆ ಗಂಡ ಆಗ್ತೀನಿ ನಂದಿನಿ, ಆಗ್ತೀನಿ. ಐ ಲವ್ ಯು, ಐ ಲವ್ ಯು. ಹೇ ಸ್ಟುಪಿಡ್, ನಿನ್ನನ್ ಬಿಟ್ಟು ನಾನು ಬೇರೆಯವ್ರ ಜೊತೆ ಬದುಕ್ತೀನಿ ಅಂತ ಅದ್ ಹೇಗೋ ಅನ್ಕೊಂಡೆ. ನನ್ನ ಹೃದಯ ತುಂಬಾ ತುಂಬಿಕೊಂಡಿರೋದು ನೀನೊಬ್ನೇ ಕಣೋ. ನೀನೇ ಫಾರ್ ಎವರ್ ಅಂಡ್ ಎವರ್. ತಪ್ಪು ನಿಂದೊಬ್ಬಂದೇ ಅಲ್ಲ, ನಂದು ಇದೆ. ನನಗೆಲ್ಲ ಅರ್ಥ ಆಗಿದೆ ಅಭಿ. ಮತ್ತೆ ನಿನ್ ಜೊತೆ ಮೊದ್ಲಿಗಿಂತ ಚೆನ್ನಾಗಿ ಬದುಕಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನ ಕ್ಷಮಿಸ್ತೀಯಾ? ಐ ಲವ್ ಯು, ಐ ಲವ್ ಯು ಅಭಿ, ಐ ಲವ್ ಯು. I'm sorry. It's okay. Abhi. Nandu. Abhi, I love you. I love you, Nandu. I love you. I love you very much. Abhi, I love you. I love you too. ಮತ್ತೆ ಇದನ್ನ ತೆಗೆಯಲ್ಲ ತಾನೆ?
ವಾಟ್ ನೆಕ್ಸ್ಟ್? ಬ್ಯಾಕ್ ಟು ಅವರ್ ಸ್ವೀಟ್ ಹೋಮ್. ಅಭಿ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಡ್ಯಾಡಿ. ಅವನ್ನ ತುಂಬಾ ಲವ್ ಮಾಡ್ತಾನೆ. ತಪ್ಪೆಲ್ಲ ನಂದೆ. ಸರ್, ತಪ್ಪು ಅವಳೊಬ್ಬಳದೇ ಅಲ್ಲ, ನಂದು ಇದೆ. ತಪ್ಪು ನಿಮ್ಮಿಬ್ಬರದು ಅಲ್ಲ, ನಿಮ್ಮ ವಯಸ್ಸಿಂದು. ಗಂಡ ಹೆಂಡತಿ ಮಧ್ಯೆ ಜಗಳಗಳು ಬರ್ತವೆ, ಅದನ್ನು ನಿಭಾಯಿಸೋ ಶಕ್ತಿ ನಿಮ್ಮ ವಯಸ್ಸಿಗೆ ಇರಲಿಲ್ಲ. ಆ ಪ್ರಬುದ್ಧತೆ ನಿಮಗೆ ಬರಲಿ ಅಂತಾನೆ ನಾವು ನಿಮ್ಮ ಜಗಳದ ಮಧ್ಯೆ ಬರಲಿಲ್ಲ. ಈಗ ನಿಮಗೆ ನಿಮ್ಮ ಜವಾಬ್ದಾರಿಗಳು ಏನು ಅಂತ ಗೊತ್ತಾಗಿದೆ. ಪ್ರೀತಿಸಿ ಮದುವೆ ಆಗೋದು ಮಾತ್ರ ಮುಖ್ಯ ಅಲ್ಲ, ಆ ಪ್ರೀತಿನ ಏನೇ ಬಂದರೂ ಎದುರಿಸಿ ಕೊನೆ ತನಕ ಉಳಿಸ್ಕೊಳ್ಳೋದು ಮುಖ್ಯ. ಈಗ ನೀವು ಅದನ್ನು ಉಳಿಸ್ಕೊಳ್ತೀರಿ ಅಂತ ನಮಗೆ ನಂಬಿಕೆ ಬಂದಿದೆ. ನಂದು ಈಗ ಬೇಕಾದ್ರೆ ನಾನು ಅಭಿಷೇಕ್ ನನ್ನ ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮಿಸ್ಟಿ, ಬನ್ನಿ. ನಂದು ಜೀವನ್ ಬೆಂಕಿ. ನಮಸ್ತೆ. ನಮಸ್ತೆ. ನಡೀರಿ ಹೋಗೋಣ. ಎಲ್ಲಿವರೆಗೂ ಬಂತು ನಿನ್ ಲವ್? ಏನ್ ಬಂತು, 2 ಕಿವಿನೂ ಹೋಯ್ತು. ನಂದು ಯಾರವರು? ಅದೇ ನೀನ್ ಅನುಮಾನ ಪಟ್ಟು ನನ್ ಜೊತೆ ಜಗಳ ಮಾಡಿದ್ಯಲ್ಲ, ಕ್ಯಾಬ್ ಡ್ರೈವರ್ ನಾಗರಾಜ್.